Hi guys, welcome back to my YouTube channel. This is Never let me go. You said never. ಹಿಮಾಗಡ. ಇವತ್ತಿನ ವಿಡಿಯೋ ಬಂದು ಸೆಲ್ಫ್ ಕೇರ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನನ್ನ ಹೇರ್ ಕೇರ್ ಆಗಿರ್ಬೋದು, ನನ್ನ ಸ್ಕಿನ್ ಕೇರ್ ಆಗಿರ್ಬೋದು, ಆ್ಯಂಡ್ ವಾಟ್ ಐ ಯೂಸ್ ಫಾರ್ ಮೈ ಹೇರ್ ಆ್ಯಂಡ್ ವಾಟ್ ಐ ಯೂಸ್ ಫಾರ್ ಮೈ ಸ್ಕಿನ್. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಏನು ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ತುಂಬ ಆಗೋಗಿದೆ ಡಸ್ಟಿಂದಾನೇ ನನಗೆ ಜಾಸ್ತಿ, ಯಾಕಂದರೆ ತುಂಬ ಓಡಾಡ್ತಾ ಇರ್ತೀನಿ ಇವಾಗ. ಸೊ ಅದನ್ನು ಹೇಗೆ ರಿಮೂವ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇಟ್ಸ್ ಆಲ್ ಅಬೌಟ್ ಮೀ ಇವತ್ತು. ಆದರೆ ನಾನು ಏನು ಕುಡಿತೀನಿ, ಏನು ತಿಂತೀನಿ, ವಾಟರ್ ಇಂಟೇಕ್ ಎಷ್ಟು, ಎಲ್ಲನೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ಕ್ರಿಸ್ಮಸ್ ಕೂಡ. ಆ್ಯಂಡ್ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ಕ್ರಿಸ್ಮಸ್ ಆಗಿ 2 days ಆದಮೇಲೆ ಅಪ್ಲೋಡ್ ಆಗ್ಬೋದು. ನನ್ನ ಹೇರ್ ಕೇರ್ ಏನಿದೆ ಅದೆಲ್ಲ ಸಿಂಪಲ್ ಆಗಿರುತ್ತೆ ಆ್ಯಂಡ್ ನಾನು ಹೆವಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಐ ಆಮ್ ಟೇಕಿಂಗ್ ಕೊಕೊನಟ್ ಆಯಿಲ್ ಆ್ಯಂಡ್ ಬಜಾಜ್ ಆಲ್ಮಂಡ್ ಆಯಿಲ್. ಇದನ್ನು ನಾನು ವಾರದಲ್ಲಿ 3 times ಇಲ್ಲ 2 times ಹಚ್ಕೊಳ್ತೀನಿ. ಆ್ಯಂಡ್ ಕೊಕೊನಟ್ ಆಯಿಲ್ ಹಚ್ಕೊಳ್ದೇ ಇದ್ರು ನಾನು ಆಲ್ಮಂಡ್ ಆಯಿಲ್ನ ನಾನು ಹಚ್ಕೊತೀನಿ. ನನಗೆ ಅದು ಚೆನ್ನಾಗಿ ನರಿಶ್ ಮಾಡುತ್ತೆ ಹೇರ್ನ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಈವನ್ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದೆ. ಬಿಫೋರ್ ಆಯಿಲಿಂಗ್ ಯೋರ್ ಹೇರ್, ಪ್ಲೀಸ್ ಕೂಮ್ ಯೋರ್ ಹೇರ್. ಚೆನ್ನಾಗಿ ಕೂಮ್ ಮಾಡಿ ಆಮೇಲೆ ನೀವು ಆಯಿಲ್ನ ಅಪ್ಲೈ ಮಾಡಿ. ಆ್ಯಂಡ್ ದ ನೆಕ್ಸ್ಟ್ ಸೆಕೆಂಡ್ ಟಿಪ್ ಬಂದು, ಆಯಿಲ್ ಆದಮೇಲೆ ಹೇರ್ನ ಕೂಮ್ ಮಾಡಬೇಡಿ, ಚೆನ್ನಾಗಿ ಮಸಾಜ್ ಕೊಡಿ, ಹಾಗೆ ಬ್ರೇಡ್ ಹಾಕ್ಬಿಟ್ಟು ಬಿಟ್ಬಿಡಿ. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ 2 hours ಫಾರ್ ಮೀ, ಇಲ್ಲ 1 hour. 2 hours ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬೇರೆ ಕೆಲಸಗಳೆಲ್ಲ ಇದೆಯಲ್ಲ, ಅದೆಲ್ಲ ಆಗಸ್ಟಲ್ಲಿ 2 hours ಆಗೇ ಆಗುತ್ತೆ ನನಗೆ. ಹಾಗಾಗಿ ಹೀಟ್ ಮಾಡಿದ್ದೀನಿ, ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಪಾರ್ಟ್ ಐ ಆಲ್ವೇಸ್ ಅಪ್ಲೈ. ನಾನು ಆಲ್ಮೋಸ್ಟ್ ಸ್ಕ್ಯಾಲ್ಪಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ನಾನು ಆಲ್ಮೋಸ್ಟ್ ಒಬ್ರ ಕೈಲಿ ಹಚ್ಚಿಸ್ಕೊಳ್ತಾ ಇದ್ದೆ, ಬಟ್ ಫಾರ್ ದ ವಿಡಿಯೋ ನಾನೇ ತೋರಿಸ್ತಾ ಇದ್ದೀನಿ ಹಚ್ಕೊಂಡು. ಆ್ಯಂಡ್ ದಿಸ್ ಈಸ್ ಮೈ ಬೇರ್ ಸ್ಕಿನ್. ನಾನೇನೋ ಹಚ್ಚಿಲ್ಲ ಫೇಸಿಗೆ. ಆ್ಯಂಡ್ ಇವತ್ತು ನನಗೆ ಫೀಲ್ ಆಗ್ತಾ ಇರೋದು ನನ್ನ ಸ್ಕಿನ್ ನಿಜವಾಗ್ಲೂ ಡ್ರೈ ಆಗಿದೆ ಬಿಕಾಸ್ ಆಫ್ ದಿಸ್ ವೆದರ್. ಗೈಸ್, ಇಲ್ಲಿ ನಾನು ಚೆನ್ನಾಗಿ ರೂಟಿಗೆ, ಸ್ಕ್ಯಾಲ್ಪಿಗೆ ಫುಲ್ಲು ನೀಟಾಗಿ ಹಚ್ಚಿ, ಅದು ನನ್ನ ಹೆಡ್ ಮಸಾಜ್ ಪಾಯಿಂಟ್ ಹೇರ್ಗೆ, ಅಲ್ಲಿ ಮೇಲೆ ನೆತ್ತಿ ಮಧ್ಯ, ಆಮೇಲೆ ಹಿಂದೆ, ಅದಾದಮೇಲೆ ಹಿಂದೆ ಚೆನ್ನಾಗಿ ಮಸಾಜ್ ಕೊಟ್ಟೆ. ಆ್ಯಂಡ್ ವಿಡಿಯೋಲಿ ಪೂರ್ತಿ ತೋರ್ಸೋದಕ್ಕಾಗಿಲ್ಲ, ನಾನು ಚೆನ್ನಾಗಿ ಮಸಾಜ್ ಕೊಟ್ಟು ಆ್ಯಂಡ್ ಆಫ್ಟರ್ ದ್ಯಾಟ್ ನನಗೆ ಬ್ರೇಡ್ ಹಾಕ್ಕೊಂಡೆ. ಬ್ರೇಡ್ ಹಾಕ್ಕೊಂಡೇ ಇರಬೇಕು ನೀವು ಆಯಿಲ್ ಹಾಕಿದಾಗ. ಪ್ಲೀಸ್ ರೂಟ್ ಕೆಳಗೇನಿದೆ ಅದನ್ನು ಜಾಸ್ತಿ ಅಂದರೆ ಲೈಕ್ ಪೋನಿ ಥರ ಹಾಕ್ಕೊಳ್ಬೇಡಿ. ಬ್ರೇಡ್ ಹಾಕಿದ್ರೆ ನಿಮಗೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಫ್ಟರ್ ದಟ್ ದ ನೆಕ್ಸ್ಟ್ ಸ್ಟೆಪ್ ನಾನು ಯಾವಾಗಲೂ ಮಾಡೋದು ಐಬ್ರೋಗೆ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ. ದ ಸೇಮ್ ಆಯಿಲ್ ಅದನ್ನು ಹಾಕ್ಕೊಂಡು ಮಸಾಜ್ನ ರಿವರ್ಸ್ ಅಲ್ಲಿ ನಾನು ಮಸಾಜ್ ಕೊಡ್ತೀನಿ. ಅವಾಗ ಅದು ಹೆಲ್ಪ್ ಮಾಡುತ್ತೆ. ಐಬ್ರೋ ಕಮ್ಮಿ ಇರೋರಿಗೆ ಹೇರ್ ಗ್ರೋತಿಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದೇ ಗ್ಯಾಪಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ಓಟ್ಸ್, ಮಿಲ್ಕ್ ಆ್ಯಂಡ್ ಬನಾನಾ ಶೇಕ್. ನನಗೆ ಯಾಕೋ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಸೊ ಇದನ್ನು ಮಾಡ್ಕೊಂಡು ಕೊಡಿದೆ. ಆ್ಯಂಡ್ ಇಟ್ಸ್ ಅ ಲೋ ಕ್ಯಾಲೋರಿ ಆಲ್ಸೋ. ಯಾಕೋ ದಪ್ಪ ಆಗಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿತ್ತು, ಸೊ ಅದಕ್ಕೋಸ್ಕರ ಇದನ್ನು ಶೇಕ್ ಮಾಡ್ಕೊಂಡು ಕೊಡಿದೆ. ಆ್ಯಂಡ್ ಐ ವಾಸ್ ಜಸ್ಟ್ ಮೇಂಟೈನಿಂಗ್ ಅ ಸ್ಮಾಲ್ ಡಯಟ್. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಆ್ಯಂಡ್ ಇದಾದಮೇಲೆ ನಾನು ಏನೂ ತಿನ್ನಲಿಲ್ಲ. ಆ್ಯಂಡ್ ಇಟ್ ವಾಸ್ ಸೋ ಯಮ್ ಆ್ಯಂಡ್ ಐ ವಾಸ್ ಎಂಜಾಯಿಂಗ್ ದ್ಯಾಟ್. ನೆಕ್ಸ್ಟ್ ಸ್ಟೆಪ್ ಅಂತೂ ನನ್ನ ಹೇರ್ ಆಯಿತು. ಈಗ ಸ್ಕಿನ್ಗೆ ನಾನು ಲೈಕ್ ಬ್ಲ್ಯಾಕ್ ಹೆಡ್ಸ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಆಲ್ರೆಡಿ ಐ ಹ್ಯಾವ್ ಟೇಕನ್ ದಿಸ್ ಸ್ಟೀಮರ್ ಆ್ಯಂಡ್ ಪಾರ್ಲರಲ್ಲಿ ಕ್ಲೀನಪ್ ಮಾಡಿಸಿ ಅವಾಗ ನಾನು ತೆಗೆಸ್ತಾ ಇದ್ದೆ. ಬಟ್ why not to try this ಅಂತ ಅನ್ನಿಸ್ತು. ಸೊ ಐ ಆಮ್ ಡೂಯಿಂಗ್ ದಿಸ್. ಸೊ ಬಿ ಕೇರ್ಫುಲ್ while taking this steam. And you'll get this kind of pen, ಎಲ್ಲ ಬಳೆ ಶಾಪಲ್ಲಿ ಸಿಗುತ್ತೆ. And
ವೈಟ್ ಹೆಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಬ್ಲ್ಯಾಕ್ ಹೆಡ್ಸ್ ಸ್ವಲ್ಪ ಸ್ಟಬರ್ನ್ ಆಗಿದೆ ನೋಡಿ. ನೋಡ್ತಿದ್ದೀರಾ? ಆ್ಯಂಡ್ ಹಾಗೆ ನಾನು ಸ್ಟೀಮ್ ತೊಗೊಳೋದು ರಿಮೂವ್ ಮಾಡೋದು ಅದೇ ಸ್ಟೆಪ್ನ ಕಂಟಿನ್ಯೂ ಮಾಡಿದೆ. ಇವಾಗ ಇನ್ನೂ ಈಸಿ ಆಯಿತು ರಿಮೂವ್ ಮಾಡೋದಕ್ಕೆ. ಆ್ಯಂಡ್ ಒನ್ಸ್ ಸ್ಟೀಮ್ ತೊಗೊಂಡು ನಾನು ರಿಮೂವ್ ಮಾಡ್ತಿರ್ಲಿಲ್ಲ, ಅವಾಗ ಸ್ಟೀಮ್ ತೊಗೊಂಡು ತುಂಬಾ ವೈಟ್ ಹೆಡ್ಸ್ನ ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ನಂಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯಿತು. ಈ ಸ್ಟಿಕ್ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಚಿನ್ನಲ್ಲೂ ತೆಗಿತಿದ್ದೀನಿ, ಅಲ್ಲೂ ಆಗುತ್ತೆ. ಡಸ್ಟಿಂದನೇ ಇದೆಲ್ಲ ಆಗೋದು. ಇದೆಲ್ಲ ವೈಟ್ ಹೆಡ್ಸ್. So good today. So good. Guys, almost ಎಲ್ಲಾನು ತೆಗೆದುಕೊಂಡಿದ್ದೀನಿ. ಆ್ಯಂಡ್ ಇಟ್ಸ್ ಅಬೌಟ್ ವೈಟ್ ಹೆಡ್ಸ್ ನನಗೆ ತುಂಬಾ ಇತ್ತು ಅಂತ ಇವತ್ತು ನಂಗೆ ಗೊತ್ತಾಯಿತು. ಎಷ್ಟು ಸ್ಟೀಮ್ ಮಾಡಿ ತೆಗೆದಿದ್ರು ಬರ್ತಾನೆ ಇತ್ತು. ಆ್ಯಂಡ್ ದಿಸ್ ಈಸ್ ಲೈಕ್ ನಾವು ಪಾರ್ಲರಲ್ಲಿ ಹೋಗಿ ತೆಗೆಸ್ಕೊಂಡ್ರದಿಂದ ನಮ್ಗೆ ಗೊತ್ತಾಗಲ್ಲ. ಬಟ್ ನಾವೇ ತೆಗೋಬೇಕಾದ್ರೆ ಇಟ್ ವಿಲ್ ಬಿ ರಿಸ್ಕಿ ಪಾರ್ಟ್. ಮತ್ತೆ ಸ್ಟೀಮ್ ತಗೋಬೇಕಾದ್ರೆ ತುಂಬಾ ಹುಷಾರಾಗಿ ತಗೊಳ್ಳಿ, ಬಿಕಾಸ್ ದಿಸ್ ಇಸ್ ಅ ವಿಡಿಯೋ. ಆ್ಯಂಡ್ ದ ನೆಕ್ಸ್ಟ್ ಪಾರ್ಟ್ ಇಸ್ ಮೈ ಬಾಟಲ್. ನಾನು ವಾಟರ್ ಇಂಟೇಕ್ ತೋರಿಸ್ತೀನಿ ಅಂತ ಅಂದೆ. ಈ ಬಾಟಲ್ನ ನಾನು 2 ಬಾಟಲ್ನ ಕಂಪ್ಲೀಟ್ ಮಾಡ್ತೀನಿ ಪರ್ ಡೇ. ಆ್ಯಂಡ್ ಸಮ್ಟೈಮ್ಸ್ ಅದಾಗಲ್ಲ, ಬಿಕಾಸ್ ಮರ್ತೋಗ್ತೀವಿ ಒಂದೊಂದ್ಸತಿ ನೀರು ಕುಡಿಯೋಣ. ಬಟ್ ಐ ಟ್ರೈ ಟು ಪುಟ್ ಅಪ್ 2 ಬಾಟಲ್ಸ್. ಅಟ್ಲೀಸ್ಟ್ 1.5 hour, 1.25 ಬಾಟಲ್ ಆದರೂ ನಾನು ಕಂಪ್ಲೀಟ್ ಮಾಡ್ತೀನಿ. ಹೊಟ್ಟೆ ಲೋಡ್ ಆಗಿಬಿಡತ್ತೆ. ಅಫ್ಕೋರ್ಸ್ ವಿಲ್ ಬಿ ಗೋಯಿಂಗ್ ಟು ವಾಶ್ರೂಮ್. ಓಕೆ, ದ ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಹೇರ್ ರಿಮೂವ್ ಮಾಡೋದು. ಇವತ್ತು ಆಲ್ಮೋಸ್ಟ್ ಎಲ್ಲಾನು ಮಾಡ್ಕೊತಾ ಇರ್ತೀನಿ. ಆ್ಯಂಡ್ ದ ಬಾಡಿ ಥಿಂಗ್, ದ ಹ್ಯಾಂಡ್ ಆ್ಯಂಡ್ ಲೆಗ್ ವ್ಯಾಕ್ಸ್ ಏನು ಬರುತ್ತೆ ನಾನು ಪಾರ್ಲರಲ್ಲೇ ಮಾಡಿಸೋದು, ಬಿಕಾಸ್ ಐ ಡೋಂಟ್ ಯೂಸ್ ದ ರೇಸರ್ ಒನ್. ಸೊ ಇವಾಗ ಫೇಸ್ ರೇಸರ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಆ್ಯಂಡ್ ಹೌ ಐ ರಿಮೂವ್ ದ್ಯಾಟ್ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ರೇಸರ್ನ ಹೇಳ್ದಂಗೆ ಇದು ಕಾರ್ಮೆಸಿಯಿಂದ ನಾನು ತಗೊಂಡಿದ್ದು. ಇಟ್ಸ್ 3 ಬರುತ್ತೆ. ದ ಪ್ಯಾಕೆಟ್ ಈ ಥರ ಪ್ಯಾಕೆಟಲ್ಲಿ 3 ರೇಸರ್ ಬರುತ್ತೆ. ಅದರಲ್ಲಿ ನಾನೊಂದು ಆ್ಯಂಡ್ ನಮ್ಮಮ್ಮ ಒಂದು ಇಟ್ಕೊಂಡಿದ್ದೀವಿ. ಅನದರ್ ಒನ್ ಯಾರ್ದು ಬೇಗ ರಸ್ಟ್ ಆಗುತ್ತೆ, ಇನ್ ಕೇಸ್ ಬೇಗ ಇದಾಗುತ್ತೆ ಅವ್ರು ಯೂಸ್ ಮಾಡೋ ಅಂತ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀವಿ ತುಂಬ ದಿವಸದಿಂದಾನೆ. ಆಲ್ಮೋಸ್ಟ್ 1 year ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದೇ ಇದನ್ನಲ್ಲ, ಆ್ಯಂಡ್ ಬೇರೆ ಪ್ರಾಡಕ್ಟ್ನ ತೊಗೊಂಡಿದ್ದೀವಿ, ಸೇಮ್ನ ಚೇಂಜ್ ಮಾಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ನಮಗೆ ಅಲೋವೆರಾ ಜೆಲ್ ಆ್ಯಂಡ್ ಎನಿ ಕೈಂಡ್ ಆಫ್ ಲೋಷನ್, ಮಾಯ್ಶ್ಚರೈಸರ್ ನಿಮಗೆ ಬೆಸ್ಟು. ನಿಮಗೆ ಎಲ್ಲಿ ಹೇರ್ಸ್ ಇದೆ ಅಲ್ಲಿ ಮಾತ್ರ ಅಲೋವೆರಾ ಜೆಲ್ ಅಪ್ಲೈ ಮಾಡಿ. ನಾನು ಮಿಸ್ ಆಗಿ ಕಣ್ಣ ಹತ್ರ ಎಲ್ಲ ಹಚ್ಕೊಂಡ್ಬಿಟ್ಟೆ. And take this kind of cotton pad or any tissue you use, and ನಾನು ಕ್ಯಾಪ್ ರಿಮೂವ್ ಮಾಡಿದ್ದೀನಿ. and the way you have to remove ಅಂದರೆ this kind, ನೀವು upwards ನೀವು ಯೂಸ್ ಮಾಡಬಾರ್ದು, you have to do downwards. And it's very easy to remove your hair. Be gentle, ತುಂಬಾ ಸೇಫ್ ಆಗಿ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ರಿಮೂವ್ ಆಗಿದೆ. ಆ್ಯಂಡ್ ಹಿಯರ್ ಆಲ್ಸೋ. ಆ್ಯಂಡ್ ಹಿಯರ್ ಐ ಜಸ್ಟ್ ಡೂ ಲೈಕ್ ದಿಸ್ ಅಷ್ಟೇ, ಬೇರೆ ಏನೂ ಮಾಡ್ಕೊಳ್ಳಲ್ಲ. ಆ್ಯಂಡ್ ಯು ಹ್ಯಾವ್ ಟು ವಾಶ್ ಇಟ್ ಥರೋಲಿ, ನೀಟಾಗಿ ವಾಶ್ ಮಾಡಿ ಆ್ಯಂಡ್ ವಿತ್ ಕ್ಲೀನ್ ವಾಟರ್. ನನ್ನ ಫೇಸ್ ಇವಾಗ ಕ್ಲೀನಾಗಿ ನೀಟಾಗಿದೆ. ಆ್ಯಂಡ್ ದಿಸ್ ಇಸ್ ಹೌ ಐ ಕ್ಲೀನ್ ದಿಸ್. And you have to neatly, gently wipe it and
ಫೇಸ್ಗೆ ಅಂತಾನೆ ಐ ಜಸ್ಟ್ ಕೆಪ್ಟ್ ನೀಟ್ ಟವಲ್. ನಾನು ಇದನ್ನು ಸಪ್ರೇಟ್ ಫೇಸ್ ಕ್ಲೀನ್ಗೆ ಅಂದರೆ ಫೇಸ್ನ ವೈಪ್ ಮಾಡ್ಕೊಳಕ್ಕಂತಾನೆ ತೊಗೊಂಡು ಇಟ್ಕೊಂಡಿದ್ದೀನಿ. ನೌ ಐ ಆಮ್ ನಾಟ್ ಅಪ್ಲೈಯಿಂಗ್ ದ ಮಾಯ್ಶ್ಚರೈಸರ್ ಬಿಕಾಸ್ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ನಾನು ಇವಾಗ ಐ ಆಮ್ ನಾಟ್ ಯೂಸಿಂಗ್ ದ ಮಾಯ್ಶ್ಚರೈಸರ್. ನೆಕ್ಸ್ಟ್ ಬಂದು ಮಿಲ್ಕ್ ಕ್ಲೆನ್ಸಿಂಗು. ಫಸ್ಟ್ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಮಿಲ್ಕ್ ಮತ್ತು ಹನಿ ತೊಗೊಂಡಿದ್ದೀನಿ. ಸೊ ಅದೇ ಕಾಸಿ ಥರ ಕಾಟನ್ ಮಾಡಿ ಎಲ್ಲ ಅಪ್ಲೈ ಥ್ರೂ ದ ಫೇಸ್. ಇದು ಒಣಗ್ತಾಳೆ ಅಷ್ಟರಲ್ಲಿ ಇನ್ನೊಂದು ತೋರಿಸ್ತೇನೆ ನಿಮಗೆ. ಆ್ಯಂಡ್ ಇದು ಬಂದು ಮೊಸರು, ಅಕ್ಕಿ ಹಿಟ್ಟು, ಅದಾದಮೇಲೆ ಮತ್ತೆ ಹನಿ. ಇಟ್ ಡಸ್ ವಂಡರ್ ಆನ್ ಮೈ ಫೇಸ್. ಸೊ ಅದಕ್ಕೆ ವಾರದಲ್ಲಿ ಹಚ್ತಾ ಇರ್ತೀನಿ. ಆ್ಯಂಡ್ ಈ ನಡುವೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ನಾವು ಐ ಆಮ್ ಡೂಯಿಂಗ್ ಅದೇ ಟವಲಲ್ಲಿ ಮಾಡ್ತೀನಿ. ನಾನಿವಾಗ ಅದನ್ನು ಪ್ಯಾಕ್ ರೆಡಿ ಆಗಿತ್ತಲ್ಲ, ಸೊ ಅದನ್ನು ಹಚ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೊಳ್ಬೋದು. ಏನಂತ ಅಂದರೆ ಲೆಮನ್ ಮತ್ತು ಟರ್ಮರಿಕ್ ಅಂದರೆ ಅರಿಶಿನ ಮತ್ತು ನಿಂಬೆಹಣ್ಣು ರಸನೂ ನೀವು ಯೂಸ್ ಮಾಡ್ಬೋದು. ಬಟ್ ನನ್ನ ಸ್ಕಿನ್ನಿಗೆ ಅದೆರಡೂ ಸೆಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡೋದಿಲ್ಲ. ಇಫ್ ನಿಮಗೆ ಅದು ಸೆಟ್ ಆಗುತ್ತೆ, ಏನೂ ಇಚ್ಚಿನೆಸ್ ಆಗೋಲ್ಲ, ಏನೂ ರೆಡ್ನೆಸ್ ಇಲ್ಲ ಅಂದರೆ ನೀವು ಹಚ್ಕೊಳ್ಬೋದು. ನಾಟ್ ಆ್ಯನ್ ಇಶ್ಯೂ. ಅದು ಇನ್ನೂ ಚೆನ್ನಾಗಿ ಹೆಲ್ಪ್ ಕೂಡ ಮಾಡುತ್ತೆ ನಿಮಗೆ. ಬಟ್ ನನಗೆ ಸೆಟ್ ಆಗಲಿಲ್ಲ ಅದು. ಸೊ ನಾನು ಇದನ್ನು 10-15 ಮಿನಿಟ್ಸ್ ಬಿಡ್ತೀನಿ ಡ್ರೈ ಆಗೋದಕ್ಕೆ. ನ್ಯಾಚುರಲ್ ಡ್ರೈ ಇಸ್ ಬೆಸ್ಟ್. ನೀವು ಫ್ಯಾನ್ ಅಂಡರ್ ಕೂತ್ಕೊಂಡು ಅದನ್ನು ಡ್ರೈ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಲುಕ್ ವಾರ್ಮ್ ಇಲ್ಲಾಂದರೆ ಕೋಲ್ಡ್ ವಾಟರ್ ಯೂಸ್ ಮಾಡಿ, ಹಾಟ್ ವಾಟರ್ ಯೂಸ್ ಮಾಡಬೇಡಿ. ಬೇಕಾದ್ರೆ ತಲೆ ಸ್ನಾನ ಮಾಡಿಕೊಂಡು ಆ್ಯಂಡ್ ನನ್ನ ಹೇರ್ ಕೇರ್ ತೋರಿಸ್. ದ ಒನ್ ಈಸ್ ನಾನು ಶಾಂಪು ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ನಾನಿಲ್ಲಿ ಪಿಕ್ ಹಾಕ್ತೀನಿ, ಅದನ್ನು ನೋಡಿ. ಹೈ ಗೈಸ್, ವೆಲ್ಕಮ್ ಅಗೇನ್. ನಂದು ಬಾತ್ ಎಲ್ಲ ಆದಮೇಲೆ ಹೇರ್ ಡ್ರೈ ಕೂಡ ಆಗೋಗಿದೆ. ಆ್ಯಂಡ್ ಅಲ್ಲಿವರೆಗೂ ನಾನು ವಿಡಿಯೋ ಮಾಡಲಿಲ್ಲ ಬಿಕಾಸ್ ಡ್ರೈ ಆಗಲಿ ಅಂತ. ನನಗೆ ಡ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬಾ ಹೆಡ್ಏಕ್ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ದಿಸ್ ಈಸ್ ದ ಹೇರ್. ಆ್ಯಂಡ್ ದ ಥಿಂಗ್ ಈಸ್ ಇನ್ನೂ ಸೇರಮ್ ಹಚ್ಕೊಂಡಿಲ್ಲ. ದಿಸ್ ಈಸ್ ವಾಟ್ ಐ ಯೂಸ್, ಪಿಲ್ಗ್ರಿಮ್ ಇಂದ ಹೇರ್ ಸಿರಮ್. ದಿಸ್ ಈಸ್ ಸೋ ಗುಡ್ ಆ್ಯಂಡ್ ಸ್ಮೆಲ್ ಈಸ್ ಸೋ ಅಮೇಝಿಂಗ್. ಸೊ ಇದು ಸ್ವಲ್ಪ ಆಯಿಲಿ ಟೆಕ್ಸ್ಚರ್ ಇರೋದ್ರಿಂದ ಟೂ ಡ್ರಾಪ್ಸ್ 2 ಸ್ಪ್ರೇಸ್ ಸಾಕು. ಜಸ್ಟ್ ಡ್ರಾಪ್ ಇಟ್ ಆ್ಯಂಡ್ ಕಂಪ್ಲೀಟ್ ಹೇರಿಗೆ ಹಚ್ಕೊಳ್ಳಿ. ಆ್ಯಂಡ್ ದಿಸ್ ಸ್ಮೆಲ್ಸ್ ಸ್ಟೇಸ್ ಗೈಸ್. ಒಂದು 2 days ಆದರೂ ನೀವು ನೆಕ್ಸ್ಟ್ ಬಾತ್ ಮಾಡೋ ತನಕ ಅದು ಸ್ಟೇ ಆಗುತ್ತೆ. ಆಲ್ಮೋಸ್ಟ್ ನಾನೆಲ್ಲ ಹೇಳಿದ್ದೀನಿ. ಲೈಕ್ ಪ್ರೀವಿಯಸ್ ಒಂದು ವಿಡಿಯೋ ಅಲ್ಲಿ ನಾನೊಂದು ಬಿ ಬ್ಲೆಂಟ್ ಅವರ ಸ್ಟ್ರೈಟ್ನರ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ. ಸೊ ಅದನ್ನು ಹೋಗಿ ನೋಡಿಲ್ಲದೆ ಇರೋದು ಪ್ಲೀಸ್ ದಯವಿಟ್ಟು ಹೋಗಿ ನೋಡಿ ಅದನ್ನು, ಆ ವಿಡಿಯೋನು. ಆ್ಯಂಡ್ ನನ್ನ ಮ್ಯಾಕ್ಸಿ ಡ್ರೆಸ್ಸಸ್ದು ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ, ಅದನ್ನು ನೋಡಿ. ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಹೊಸೊಬ್ಬರು ಯಾರೇ ಇದ್ರು. ಆ್ಯಂಡ್ ಪ್ಲೀಸ್ ಟು ಸಪೋರ್ಟ್. ಆ್ಯಂಡ್ ಇಷ್ಟೇ. ಆ್ಯಂಡ್ ದ ಫೇಸಿಗೆ ಬಂದು ಐ ಯೂಸ್ ಪಿಲ್ಗ್ರಿಮ್ ಫೇಸ್ ಕ್ರೀಮ್. ಇದು SPF 30 ಅದರಲ್ಲಿ ವಿತ್ ವಿಟಮಿನ್ C ಆ್ಯಂಡ್ ರೋಶಿಪ್ ಆಯಿಲ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ಒನ್. ಆ್ಯಂಡ್ ಇಟ್ಸ್ ಅಬೌಟ್ 650. ಆ್ಯಂಡ್ ಇದು ಡಿಕನ್ಸ್ಟ್ರಕ್ಟಿಂದ. ಲಿಪ್ಪಿಗೆ ಬಂದು ನಾನು ಡಾಟ್ & ಕೀಯಿಂದ ಲಿಪ್ ಗ್ಲಾಸ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇಷ್ಟು. ಆ್ಯಂಡ್ ದ ಬೇಸಿಕ್ ಸ್ಕಿನ್ ಕೇರ್ ನಾನು ಇಷ್ಟೇ ಯೂಸ್ ಮಾಡೋದು. ಆ್ಯಂಡ್ ಇಫ್ ಯು ನೀಡ್ ಮೈ PM ಸ್ಕಿನ್ ಕೇರ್ ಪ್ಲೀಸ್ ಟು ಕಮೆಂಟ್ ಆನ್ ದ್ಯಾಟ್. ಡೆಫಿನೆಟ್ಲಿ ನಾನು ಮಾಡ್ತೀನಿ ನೈಟ್ ಸ್ಕಿನ್ ಕೇರ್ ರುಟೀನ್ ಆ್ಯಂಡ್ ಮಾರ್ನಿಂಗ್ ಸ್ಕಿನ್ ಕೇರ್. ಆಲ್ಮೋಸ್ಟ್ ಇಷ್ಟು ಸ್ಕಿನ್ ಕೇರ್ ನಾನು ಮಾಡ್ತೀನಿ ಅನ್ನೋದನ್ನು. ಸೊ ಇಷ್ಟು ನಾನು ತೋರಿಸ್ತೀನಿ. ಆ್ಯಂಡ್ ಅನದರ್ ಒನ್ ವಿಡಿಯೋ ಇಟ್ಸ್ ಆಲ್ರೆಡಿ ಇನ್ ದ ಶಾರ್ಟ್ಸ್. ಪ್ಲೀಸ್ ಅದನ್ನು ಹೋಗಿ ಚೆಕ್ ಮಾಡಿ.
ಅದು ನಾನು ಹೇರ್ ಇಲ್ಲಿ ತೋರಿಸಲ್ಲ, ಅಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಲೈಕ್ ಆ ವಿಡಿಯೋ ಅಲ್ಲಿ ಅದನ್ನು ತೋರಿಸಿದ್ದೀನಿ, ನೀವು ಅದನ್ನು ನೋಡಲ್ಲ ಆಮೇಲೆ ಇಲ್ಲಿ ತೋರಿಸ್ಬಿಟ್ರೆ. ಅದಕ್ಕೋಸ್ಕರ ಅದನ್ನು ನಾನು ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಪ್ಲೀಸ್ ಡು ವಾಚ್ ದ್ಯಾಟ್ ಆಲ್ಸೋ, ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. I need very much support from you guys, and yeah, that's it. We'll end up this video, and lots of love, only love. Bye, take care.